ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಾನು ಬಿದ್ದಿದ್ದರೂ ಹೇಳುವೆನು, ಕತ್ತಲಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರ್ತಾನೆ. ನಾವು ಬಿದ್ದಿರ್ತಕ್ಕಂಥದ್ದನ್ನು ನೋಡಿ, ನಾವು ಸಾಲ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನೋಡಿ, ನಮ್ಮ ಆಸ್ತಿಗಳನ್ನು ಮಾರಿಕೊಂಡಿರ್ತಕ್ಕಂಥದ್ದನ್ನು ನೋಡಿ ಒಬ್ಬ ವೈರಿ ಎಲ್ಲೋ ಕುಂತಿರ್ತಾನೆ. ಅವನು ಸೈತಾನು. ಅವನು ಅಲ್ಲಿ ಕುಂತು ಕೆಣಕ್ತಾನೇ ಇರ್ತಾನೆ, ಯಾವಾಗಲೂ ಕೆಣಕ್ತಾನೇ ಇರ್ತಾನೆ. ನೀನು ಎಷ್ಟು ನಿಯತ್ತಾಗಿ ನಡೀತಿದ್ದಿಲ್ಲಪ್ಪ ನೀನು, ದೇವ್ರ ವಾಕ್ಯ ಹೇಳಲಿಕ್ಕೆ ಹೋಗ್ತಿದ್ದಿ, ಪ್ರಸಂಗ ಮಾಡ್ಲಿಕ್ಕೆ ಹೋಗ್ತಿದ್ದಿ, ದೇವ್ರ ದೃಷ್ಟಿಯಲ್ಲಿ ನೀನು ಅಷ್ಟು ಒಳ್ಳೆಯವನಾಗಿದ್ದಲ್ಲಿ ನಿನಗೆ ಕಷ್ಟನೇ ಬರಬಾರ್ದಾಗಿತ್ತಲ್ಲ. ಈ ರೀತಿಯಿಂದ ಅಣಕ ಮಾಡ್ತಕ್ಕಂಥ ರೀತಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಸೈತಾನನು ಯಾವಾಗಲೂ ನಮಗೆ ಪ್ರಚೋದನೆ ಮಾಡ್ತಾ ಇರ್ತಾನೆ. ಅಂತಹ ಸಂದರ್ಭದಲ್ಲಿ ಆವಾಗ ಶತ್ರುಗೆ ಹೇಳ್ತಾನೆ ಏನಂತಂದರೆ, ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ನೀನು ಹಿಗ್ಗಬೇಡ. ನಾನು ಏನು ತಪ್ಪು ಮಾಡಿದ್ದೀನಿ, ಏನು ತೆಗಿಗೆ ಬಿದ್ದಿದ್ದೀನಿ, ಆದರೆ ನೀನು ಹಿಗ್ಗಿ ಖುಷಿ ಪಡ್ತಕ್ಕಂಥದ್ದು ಬೇಡ. ನಾನು ಬಿದ್ದಿದ್ರೂ ಕೂಡ ಎದ್ದೇಳ್ತೇನೆ, ಮತ್ತೆ ಬೇಗ ಎದ್ದೇಳ್ತೇನೆ. ಯಾಕೆ ಅಂತ ಕೇಳಿದ್ರೆ, ನಾನು ಕತ್ತಲಲ್ಲಿ ಕೂತಿದ್ರು ಯೆಹೋವನು ನನಗೆ ಬೆಳಕಾಗಿರ್ತಾನೆ. ಒಂದು ಗುರಿ ಇದೆ, ನನಗೆ ಒಂದು ರಕ್ಷಣೆ ಇದೆ, ನನ್ನನ್ನು ರಕ್ಷಿಸ್ತಕ್ಕಂಥ ದೇವರು ಅಲ್ಲಿ ಕುಳಿತಿದ್ದಾನೆ. ಎಲ್ಲಿ ಕುಳಿತಿದ್ದಾನೆ ಅಂತ ಆ ಕಡೆ ಈ ಕಡೆ ನೋಡ್ಬೇಡ್ರಿ, ನಿಮ್ಮ ಮನಸ್ಸಿನಲ್ಲಿ ಇರ್ತಾನೆ. ದೇವರು ನನ್ನ ಕೈ ಬಿಡೋದಿಲ್ಲಪ್ಪ ಎಂದು. ಹೌದು, ಆಗಿದೆ, ಏನಾಗ್ತದೆ, ನಾನು ಮತ್ತೆ ಅದನ್ನು ಸುಧಾರಿಸ್ಕೊಳ್ತೇನೆ. ಆದರೆ ವೈರಿಗಳಿಗೆ ಒಳ್ಳೆಯ ಸಂದೇಶ ಹೋಗ್ಬೇಕು, ನೀನು ಇದ್ಬೇಡ. ನಾನು ಬಿದ್ದರೂ ಕೂಡ, ನಾನು ಸಾಲ ಮಾಡಿದರೂ ಕೂಡ, ನಾನು ನನ್ನ ಆಸ್ತಿಯನ್ನು ಕಳೆದುಕೊಂಡರೂ ಕೂಡ ನಾನು ಮತ್ತೆ ಪುನಃ ಪಡೆದುಕೊಳ್ತೇನೆ. ಅಷ್ಟು ವಿಶ್ವಾಸ ಇದೆ. ಯಾಕೆಂತಂದರೆ ನಿತ್ಯನಾಗಿರ್ತಕ್ಕಂಥ ತಂದೆ ನನ್ನ ಜೊತೆಯಲ್ಲಿದ್ದಾನೆ, ನನ್ನ ಹೃದಯದಲ್ಲಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಆತನು ಹೇಳ್ತಾನೆ ಏನಂತಂದರೆ, ಆ ಒಂದು ಕೆಡುಕನಿಗೆ ಸಂದೇಶವನ್ನು ಕೊಡ್ತಾನೆ. ನಾನು ಕತ್ತಲಲ್ಲಿ ಕುಳಿತಿದ್ದೇನೆ ಅಷ್ಟೇ, ಆದರೆ ಒಂದು ಬೆಳಕು ನನ್ನ ಹೃದಯದಲ್ಲಿದೆ, ಒಂದು ಒಳ್ಳೆಯ ಗುರಿ ನನ್ನ ಹತ್ರ ಇದೆ, ಒಳ್ಳೆಯ ಗುರು ಕೂಡ ನನ್ನ ಹಿಂದೆ ಇದ್ದಾನೆ. ಆತನು ಒಳ್ಳೆಯದನ್ನು ನನಗೆ ಬೋಧಿಸ್ತಾ ಇದ್ದಾನೆ. ಅದಕ್ಕಾಗಿ ನಾನು ಯಾವಾಗಲೂ ಏನಂತಂದರೆ ಒಳ್ಳೆಯ ಗುರಿಯನ್ನು ಇಟ್ಟುಕೊಂಡು ಮುನ್ನಡಿತೇನೆ. ನೀನು ಇವತ್ತು ನನ್ನನ್ನು ನೋಡಿ ನೀನು ನಗಬಹುದಾದರೆ ಮುಂದಿನ ದಿನಮಾನಗಳಲ್ಲಿ ನೀನು ತಗ್ಗಿಗೆ ಬಿದ್ದಂತೆ ಅದೇ ರೀತಿಯಿಂದ ಸಮಾಧಿಯಾಗಿ ಹೋಗುವೆ ಅಂತೇಳಿ ಶಪಿಸ್ತಾನೆ. ಅದಕ್ಕಾಗಿ ಇನ್ನೊಂದು ಕೀರ್ತನೆಗಾರನು ದಾವೀದನು ಹೇಳ್ತಾನೆ 34ನೇ ಅಧ್ಯಾಯದಲ್ಲಿ 19ನೇ ವಚನ 34ನೇ ಕೀರ್ತನೆ 19ನೇ ವಚನದಲ್ಲಿ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸ್ತಾನೆ. ಎಂಥ ದೊಡ್ಡ ಭರವಸೆ ಇದು. ಬಿದ್ದರೂ ಕೂಡ ನಿನ್ನ ಅಂತರದಲ್ಲಿ ಇರ್ತಕ್ಕಂಥ ಸ್ಥಿರವಾಗಿ ನಿಂತಿರ್ತಕ್ಕಂಥ ಯೇಸು ಕ್ರಿಸ್ತನು ಮಿಣುಗ್ತಾನೆ ಇರ್ತಾನೆ, ಯಾವಾಗಲೂ ಮಿಣುಗ್ತಾ ಇರ್ತಾನೆ. ಮಗನೇ, ನಾನು ನಿನ್ನೊಟ್ಟಿಗಿದ್ದೇನೆ, ನೀನು ಅಂಜಬೇಡ, ಅದು ಕಳೆದು ಹೋಗಿದೆಯಾ, ಮತ್ತೆ ನೀನು ಬೆನ್ನತ್ತು, ನಿನಗೆ ಅದು ಕೊಡ್ತೇನೆ ನಾನು, ನೀನು ಪ್ರಯತ್ನ ಪಡು, ಅದು ನಿನಗೆ ಸಿಕ್ಕೇ ಸಿಗ್ತದೆ ಅಂತೇಳಿ. ಈಗಲಾದರೂ ಕೂಡ ಪ್ರತಿಯೊಬ್ಬೊಬ್ಬರು ಸೋತೆ ಎಂದು ಸೋಲು ಎಂದೂ ಕ್ರೈಸ್ತರಾಗಿರ್ತಕ್ಕಂಥವ್ರು ಒಪ್ಪಿಕೊಳ್ಳಬಾರ್ದು. ನಾನು ಗೆದ್ದಿತೇನೆ ಅಂತಕ್ಕಂಥ ವಿಶ್ವಾಸ ನಮಗಿರಬೇಕು. ಸೋಲು ಕ್ಷಣಿಕವಾಗಿದ್ದರೂ ಕೂಡ ನಿರಂತರವಾಗಿರ್ತಕ್ಕಂಥ ಗೆಲ್ಲಿಸ್ತಕ್ಕಂಥ ಕ್ರಿಸ್ತನು ಯಾವಾಗಲೂ ನಮ್ಮೊಟ್ಟಿಗಿದ್ದಾನೆ ಅಂತೇಳಿ ಯಾವಾಗಲೂ ಭರವಸೆದಿಂದ ಇರಬೇಕಾಗಿದೆ. ಅದಕ್ಕಾಗಿ 37ನೇ ಕೀರ್ತನೆಯಲ್ಲಿ ದಾವೀದನು ಹೇಳ್ತಾನೆ ಮತ್ತೊಂದು ವಚನದಲ್ಲಿ 37:24, ಅವನು ಕೆಳಗೆ ಬಿದ್ದರೂ ಹೇಳದೆ ಹೋಗುವುದಿಲ್ಲ, ಯೆಹೋವನು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡ್ತಾನೆ. ಇಷ್ಟೆಲ್ಲ ಇದ್ದಾಗ ಅವನ ಬಳಿ ಯೇಸು ಕ್ರಿಸ್ತನಲ್ಲಿ ನಮಗೆ ಹೆಚ್ಚಾದ ಭರವಸೆ ಇದ್ದಾಗ ಈ ಎಲ್ಲ ವಾಕ್ಯಗಳು ನಮ್ಮನ್ನು ಏನು ಮಾಡ್ತಾವಂತಂದರೆ ಬಲಗೊಳಿಸ್ತವೆ, ಇನ್ನೂ ಹೆಚ್ಚು ಶಕ್ತಿ ಕೊಡ್ತದೆ. ಒಂದು ವೇಳೆ ನಾನು ನಿತ್ಯತ್ವದಲ್ಲಿ ನೀತಿವಂತನ ಹಾದಿಯಲ್ಲಿ ನಾನು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಷ್ಟಗಳು ಬಂದರೆ ಯಾವಾಗಲೂ ನೀವು ತಿಳ್ಕೊಂಡಿರ್ತೀರಿ, ನೀವು ಯಾವಾಗಲೂ ಗಾದೆ ಮಾತಿನಲ್ಲಿ ಉಪಯೋಗ ಮಾಡ್ತೀರಿ, ಸತ್ಯಕ್ಕೆ ನಿತ್ಯ ಕಾಡ್ತದೆ ಅಂತೇಳಿ. ಹೌದು, ಅದು ಕಾಡ್ತಾನೆ ಇರ್ತದೆ. ಯಾಕೆ ಕಾಡ್ತಾ ಇರ್ತದೆ? ಅದು ಸೈತಾನನು ಯಾವಾಗಲೂ ನಮ್ಮನ್ನು ಕೆಣಕ್ತಾನೆ ಇರ್ತಾನೆ, ಪಾಪದ ದುರಾಶೆ ನಮಗೆ ತೋರಿಸ್ತಾನೆ ಇರ್ತಾನೆ. ನೋಡೋಣ, ಈತನು ಸ್ಥಿರವಾಗಿದ್ದಾನೋ ಅಥವಾ ಗಾಳಿ ಬಿಡ್ಕೊಂಡು ಹೋಗುವ ಒಟ್ಟಿನಂತಿದ್ದಾನೋ ಅಂತೇಳಿ ಆತನು ಯಾವಾಗಲೂ ಪ್ರಯತ್ನ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ಅವನು ಕೆಳಗೆ ಬಿದ್ದರೂ ಹೇಳದೆ ಹೋಗೋದಿಲ್ಲ, ಅವನು ಎದ್ದೇ ಹೇಳ್ತಾನೆ. ಒಂದು ವೇಳೆ ಹೇಳುವುದಕ್ಕೆ ಆಗೋದಿಲ್ಲ ಅಂತಂದರೆ, ನೀನು ಕ್ರಿಸ್ತನ ಪ್ರೀತಿಯ ಮಗನಾಗಿದ್ದರೆ ಯೆಹೋವನು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡ್ತಾನೆ ಅಂತೇಳಿ ಆತನು ಅಷ್ಟು ಭರವಸೆಯ ಮಾತು ಕೊಡುತ್ತಾನೆ. ಇಷ್ಟೆಲ್ಲ ಇದ್ದರೂ ಕೂಡ ಹೊಸ ಒಡಂಬಡಿಕೆಯಲ್ಲಿ ಓದಿದ್ವಲ್ಲ 2ನೇ ಕೊರಿಂಥ ನೋಡ್ರಿ, ಅದರ ಅರ್ಥ ನಾವು ತಿಳಿದುಕೊಳ್ಳೋಣ. 2ನೇ ಕೊರಿಂಥ 4:8ನೇ ವಚನದಲ್ಲಿ ನೋಡ್ರಿ,
ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟಿದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ. ನಮಗೆ ಯಾವಾಗಲೂ ಇಕ್ಕಟ್ಟಿದೆ. ಈ ಲೋಕದಲ್ಲಿ, ಈ ಸಮಾಜದಲ್ಲಿ ಕ್ರೈಸ್ತರಂದಾಗ ಮೂಗು ಮುರ್ತಕ್ಕಂಥವರೇ ಜಾಸ್ತಿ ಇದ್ದಾರೆ. ಯಾರು ಕ್ರೈಸ್ತತ್ವವನ್ನು ದೂರದಿಂದ ನೋಡಿದ್ದಾರೆ ಅಂತಂದರೆ ಅವರಿಗೆ ಒಂದು ಆಶೆ ಇರ್ತದೆ, ಕ್ರೈಸ್ತರು ನೀತಿವಂತರು ಅಂತೇಳಿ. ಅವರು ಕ್ರೈಸ್ತರಾಗಿರೋದಿಲ್ಲ, ಆದರೆ ಕ್ರೈಸ್ತರ ಬಗ್ಗೆ ಅವರು ತಿಳಿದುಕೊಂಡಿರ್ತಾರೆ. ಅಂಥವ್ರಿಗೆ ಏನಾಗ್ತದೆ ಅಂತಂದರೆ, ಹೌದು ಕ್ರೈಸ್ತರಂದರೆ ಒಳ್ಳೆಯವರು, ಅವರು ಕೆಲವರೇ ಇದ್ದಾರೆ, ಆದರೆ ಕ್ರೈಸ್ತರನ್ನು ಸದೆಬಡಿಬೇಕು, ಕ್ರೈಸ್ತರ ಆಲಯವನ್ನು ಹಾಳು ಮಾಡಬೇಕು, ಅವರ ಪ್ರಾರ್ಥನಾ ಕೂಟಗಳಿಗೆ ಅಡ್ಡಿಪಡಿಸಬೇಕು ಅಂತಕ್ಕಂಥ ಈ ಸೈತಾನ್ನ ಹೋರಾಟಗಾರರು ಈ ಒಂದು ಸಮಾಜದಲ್ಲಿ ಅತಿಯಾಗ್ತಾ ಹೋಗ್ತಾ ಇದ್ದಾರೆ. ಯಾಕೆ? ಯೇಸು ಕ್ರಿಸ್ತನ ಬರೋಣ ಸಮೀಪವಾಗ್ತಾ ಇದೆ. ಆತನ ಬರೋಣ ಸಮೀಪವಾಗುವಂಥ ಒಂದು ಸಮಯದಲ್ಲಿ ಈ ಎಲ್ಲ ಕಠೋರ ಕಥೆಗಳು ಈ ಲೋಕದಲ್ಲಿ ನಡೆದು ಹೋಗ್ತದಂತೆ. ದೇಶಗಳ ನಡುವೆ ಯುದ್ಧಗಳು, ಧರ್ಮಗಳ ಮಧ್ಯದಲ್ಲಿ ಜಗಳಗಳು ಮತ್ತು ದ್ವೇಷಗಳು ನಮ್ಮಲ್ಲಿ ಹುಟ್ಟಿಕೊಳ್ಳುತ್ತದೆ ಅಂತೇಳಿ ಆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ಸರ್ವ ವಿಧದಲ್ಲಿ ನಮಗೆಲ್ಲ ರೀತಿಯಿಂದ ಕಷ್ಟ ಇದೆ. ನಾವು ಹೆಚ್ಚು ಜೋರಾಗಿ ಮಾಡಲಿಕ್ಕಿಲ್ಲ. ಈಗ ದೀಕ್ಷಾ ಸ್ನಾನ ಮಾಡಬೇಕಂತಂದ್ರೆ ನಮಗೊಂದು ಕಾನೂನು ಇದೆ, ಈ ಮದುವೆ ಮಾಡಬೇಕಂತಂದ್ರೆ ನಮಗೊಂದು ಕಾನೂನು ಇದೆ, ಇನ್ನೊಂದು ಜಾತಿಯ ಹೆಣ್ಣುಮಗಳನ್ನು ನಮ್ಮ ಹತ್ರ ತೆಗೆದುಕೊಂಡು ಮದುವೆ ಮಾಡಬೇಕಂತಂದ್ರೆ ಅದಕ್ಕೂ ಕೂಡ ಕಠಿಣವಾಗಿರ್ತಕ್ಕಂಥ ಕಾನೂನು. ಒಂದು ವೇಳೆ ಏನಾದರೂ ಉಲ್ಟಾ ಆಗಿಬಿಟ್ರೆ ನಾವು ಜೈಲೇ ಗತಿ ನಮಗೆ. ಅಂಥ ಪರಿಸ್ಥಿತಿ ಎಲ್ಲ ರೀತಿಯಿಂದ ಸರ್ವ ವಿಧದಲ್ಲಿ ನಮಗೆ ಇಕ್ಕಟ್ಟಿದ್ದರೂ ಕೂಡ ನಾವು ಅತಿ ಸಂಕಟ ಪಡುವವರಲ್ಲ. ಅಷ್ಟು ಕಷ್ಟ ಏನು ಬರೋದಿಲ್ಲ. ಅಷ್ಟು ಕಷ್ಟ ಆದಂತಂದ್ರೂ ಕೂಡ ಅದಕ್ಕೆ ಪರಿಹಾರ ಹುಡುಕ್ತಾನೆ ಹೋಗ್ತೀವಿ. ಇದಕ್ಕೇನು ಮಾಡಬೇಕು, ಈ ಕಾನೂನಿಗೆ ಏನು ಮಾಡಬೇಕು, ಈ ಕಾರ್ಯಕ್ರಮ ನಾವು ಯಾವ ರೀತಿಯಿಂದ ಮಾಡಬೇಕು ಅಂತೇಳಿ ನಾವು ಏನು ಮಾಡ್ತೀವಿ ಅಂತಂದರೆ ಹುಡುಕ್ತಾ ಹೋಗಿ ಅದಕ್ಕೆ ಸರಳ ಮಾರ್ಗವನ್ನು ನಾವು ಪಡೆದುಕೊಳ್ತೇವೆ. ಅದು ಅತಿ ಸಂಕಟ ನಮಗೆ ಎಂದೂ ಬರುವುದಿಲ್ಲ ಅಂತೇಳಿ ಹೇಳ್ತಾರೆ. ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ. ನಮ್ಗೆ ಯಾರಿಲ್ಲ ಅಂತೇಳಿ ಹೇಳಿಕ್ಕೆ, ಯಾಕಂತಂದ್ರೆ ನಮ್ಗೆ ಯಾರಿಲ್ಲ ಅಂತೇಳಿ ಹೆಂಗೆ ಹೇಳಿಕ್ಕಾಗ್ತದೆ? ನಮಗೊಬ್ಬ MLA ಇದ್ದಾನ, ಕ್ರೈಸ್ತರಿಗೆ MLA ಇದ್ದಾನ? ಇಲ್ಲ, ಯಾರೂ ಇಲ್ಲ. ನಾವು ಯಾರಿಗೋ ಓಟ್ ಹಾಕಬೇಕು, ಯಾರನ್ನೋ ನಾಯಕರನ್ನಾಗಿ ಮಾಡಬೇಕು. ಅಷ್ಟಾದರೂ ಕೂಡ ನಮಗೊಬ್ಬ DS ಇದ್ದಾನಲ್ಲ, ನಮಗೊಬ್ಬ ಪಾಸ್ಟರ್ ಇದ್ದಾನೆ, ನಮಗೂ ಕೂಡ ನ್ಯಾಯ ಕೇಳ್ತಕ್ಕಂಥ ನಾಯಕರು ನಮಗಿದ್ದಾರೆ, ನಮಗೂ ಕೂಡ ಒಬ್ಬ ಬಿಷಪ್ ಇದ್ದಾರೆ. ನಾವು ಖುಷಿ ಪಡ್ತಕ್ಕಂಥದ್ದು, ನಾವೇನು ಅಷ್ಟು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆ ರಾಜಕೀಯ ಲೀಡರ್ ನಮ್ಗೆ ಯಾಕೆ ಬೇಕು? ನಮಗೂ ಕೂಡ ಕಾನೂನಿದೆ, ನಮಗೂ ಕೂಡ ನೀತಿ ಇದೆ, ಸಾಮಾಜಿಕವಾಗಿ ನಾವು ನ್ಯಾಯ ನೀತಿಯನ್ನು ನಾವು ಸಾಧಿಸ್ತೇವೆ. ಇಷ್ಟೆಲ್ಲ ಇದ್ದಾಗ ನಾವೆಲ್ಲ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲಿ ಇಲ್ಲ ಅಂತೇಳಿ ದೇವರು ನಮಗೆ ಹೇಳ್ತಾನೆ. ಮುಂದುವರೆದ ಭಾಗದಲ್ಲಿ 9ನೇ ವಚನ, ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ. ಎಷ್ಟು ಹಿಂಸೆ ಇದೆ ಅಂತಂದ್ರೂ ಕೂಡ ನಾವು ಜಗಳ ಆಡ್ತೇವೆ, ಹಿಂಸೆಯನ್ನು ಅನುಭವಿಸ್ತೇವೆ, ಒಬ್ರಿಗೊಬ್ರು ಹೊಡಿತೇವೆ, ಬಡಿತೇವೆ. ನೀವು ಯಾರಾದರೂ ಪೊಲೀಸ್ ಸ್ಟೇಷನ್ಗೆ ಹೋಗ್ಕೊಡ್ಲಿ, ಅವ್ರನ್ನ ಯಾರು ಬಿಟ್ಬಿಡ್ತಾರ? ಬಿಡೋದಿಲ್ಲ. ಯಾರಾದರೂ ಬಂದೇ ಬರ್ತಾರೆ. ನಮ್ಮ ಸಂಬಂಧಿಕರಾದರೂ ಬರ್ತಾರೆ, ನಮ್ಮ ಹಿರಿಯರಾದರೂ ಬರ್ತಾರೆ, ಕೊನೆ ಗೆಳೆಯರಾದರೂ ಬರ್ತಾರೆ. ಬಿಡೋದಿಲ್ಲ. ಯಾಕೆಂತಂದರೆ ದೇವರು ಯಾವ ರೂಪದಲ್ಲಿ ಯಾರ ಒಂದು ಕಷ್ಟಕ್ಕೆ ಆತನು ಸಹಾಯ ಮಾಡ್ತಾನೆ ಅಂತೇಳಿ ಗೊತ್ತಿಲ್ಲ. ಅದಕ್ಕಾಗಿ ಪ್ರಿಯರೇ, ನಾವು ಇಲ್ಲಿ ದೇವರ ವಾಕ್ಯ ಎಷ್ಟು ಅದ್ಭುತವಾಗಿ ನಮಗೆ ಆ ಅರ್ಥವನ್ನು ಕೊಡ್ತದೆ ಅಂತಂದರೆ, ಹಿಂಸೆ ಪಡುವವರಾಗಿದ್ದರೂ ನಮ್ಮನ್ನು ಯಾರೂ ಕೈ ಬಿಟ್ಟಿಲ್ಲ, ಮತ್ತೆ ದೇವರು ನಮ್ಮ ಜೊತೆಗಿದ್ದಾನೆ, ನಮ್ಮನ್ನು ನಡೆಸ್ತಾನೆ, ಯಾವುದೇ ರೂಪದಿಂದ ಬಂದು ನಮ್ಮನ್ನು ಬಲಪಡಿಸ್ತಾನೆ ಅಂತೆ. ಕೆಡುವಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟ ಪಡುವವರಿಲ್ಲ. ನಮಗೆ ಎಂಥ ಹಿಂಸೆ ಬಂದಿದೆ ಅಂತಂದರೆ, ಯಾರು ಬಂದು ನಮ್ಮನ್ನು ಕೊಲೆ ಮಾಡ್ತಕ್ಕಂಥ ರೀತಿಯಲ್ಲಿ ನಮ್ಮನ್ನು ಯಾರು ಹಿಂಸಿಸಲಿಲ್ಲ. ಯಾಕಂತಂದರೆ ಸಮಾಜದಲ್ಲಿ ಇರ್ತಕ್ಕಂಥ ಧರ್ಮದಲ್ಲಿ ಇರ್ತಕ್ಕಂಥ ದ್ವೇಷಗಳು ಅದೇ ರೀತಿಯಿಂದ ನಡೆದು ಹೋಗ್ತದೆ. ಆದರೆ ಅತಿ ಕಷ್ಟದಲ್ಲಿ ನಾವು ಇಲ್ಲ ಅಂತೇಳಿ 10ನೇ ವಚನದಲ್ಲಿ, ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. ಆವಾಗ ಈ ಲೋಕದಲ್ಲಿ ಇರ್ತಕ್ಕಂಥ ಕಷ್ಟಗಳು ಯೇಸು ಕ್ರಿಸ್ತನು ಪಟ್ಟಿರ್ತಕ್ಕಂಥ ಕಷ್ಟಕ್ಕೆ ಸರಿಸಮಾನ ಯಾವೂ ಇಲ್ಲ. ನಮ್ಮನ್ನು ಯಾರಾದರೂ ಶಿಲ್ಬೆಯನ್ನು ಒರೆಸ್ಕೊಂಡು ಹೋದ್ರ, ಎಂಥ ಕಾನೂನು ಬಂದಿದೆ ಅಂತಂದ್ರೂ ಕೂಡ ನಮ್ಮನ್ನು ಒಯ್ದು ಠಾಣೆದಲ್ಲಿ ಇಟ್ಟರೆ 1-2 ಏಟು ಹೊಡೆದಿರ್ಬೋದು, ಅದಕ್ಕೆ ಒಪ್ಪಿಕೊಳ್ತೀವಿ. ಆದರೆ ಯೇಸು ಕ್ರಿಸ್ತನು ಎಂಥ ಒಂದು ಭಾರವಾಗಿರ್ತಕ್ಕಂಥ ಮರದ ದಿಮ್ಮಿಗಳಿಂದ ಮಾಡಿರ್ತಕ್ಕಂಥ 2 ತುಂಡುಗಳನ್ನು ಹೆಗಲ ಮೇಲೆ ಇಟ್ಕೊಂಡು ಆತನ ತಳ್ಳಿಕೊಂಡು ಹೋದರು, ಆತನ ಬೈಕೊಂಡು ಹೋದರು, ಆತನ ನೂಕ್ಕೊಂಡು ಹೋದರು. ಅಷ್ಟು ಕಷ್ಟ ನಮಗೆ ಬಂದಿದೆನಾ? ಇಲ್ಲ, ಬಂದಿಲ್ಲ. ಜೀವಂತವಾಗಿರುವಾಗ ಕೈಗಳಿಗೆ ಮೊಳೆಗಳನ್ನು ನೋಡಿದ್ರು, ಒಂದು ಚಿಕ್ಕ ಮುಳ್ಳು ಚುಚ್ಚಿದ್ರೆ ಸಹಿಸೋದಿಲ್ಲ. ನಾವು ಸಹಿಸ್ತೀವಿ?
ಎಲ್ಲಾದ್ರೂ ಚಿಗುರು ಹೊಡೋದಂದ್ರೆ ಅದನ್ನ ತೆಕ್ಕೋವರೆಗೂ ಬಿಡೋದಿಲ್ಲ. ಆಗಿದ್ದಾಗೆ ನಾವು ತೆಕ್ಕೋಬೇಕು. ಅಮ್ಮ ಸಹಾಯಕ್ಕೆ ಬರಬೇಕು, ಅಪ್ಪ ಸಹಾಯಕ್ಕೆ ಬರಬೇಕು, ಯಾರಿಲ್ಲ ಅಂತಂದ್ರೆ ಅಣ್ಣ ತಮ್ಮದರಾದ್ರೂ ಸಹಾಯಕ್ಕೆ ಬರಬೇಕು. ಇದೆಲ್ಲ ಮುಗಿದಿದೆ ಅಂತಂದ್ರೆ ದವಾಖಾನಿಗಾದ್ರೂ ನಾವು ಹೋಗಿ ಅದನ್ನು ತೆಗೆದುಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಯೇಸುವಿನ ಕಷ್ಟದಲ್ಲಿ ಒಂದು ಅಲ್ಪ ಇಂಚಾದರೂ ಕೂಡ ನಾವು ಸಹಿಸದೇ ಇರ್ತಕ್ಕಂತಹ ಕಷ್ಟ ದೇವರು ನಮಗೆ ಇರ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಜ್ಞಾಪಕ ಮಾಡಬೇಕು, ಯಾವುದೇ ಒಂದು ಕಷ್ಟ ಬರಲಿ, ಧಾರ್ಮಿಕ ಕಷ್ಟ ಬರಲಿ, ಕೌಟುಂಬಿಕ ಕಷ್ಟ ಬರಲಿ, ಅಥವಾ ಸಮಾಜದ ಕಷ್ಟ ಇರಲಿ, ಯಾವುದೇ ಒಂದು ಕಷ್ಟ ಬಂದಂತಹ ಸಂದರ್ಭದಲ್ಲಿ ನಾವು ಜ್ಞಾಪಕ ಮಾಡಬೇಕು, ಯೇಸುವಿನ ಕಷ್ಟದ ಮುಂದೆ ಇದ್ಯಾವುದ್ರಿ ಕಷ್ಟ? ಆತನ ಪ್ರಾಣ ಹೋಗುವವರೆಗೂ ಇನ್ನೂ ಜೀವಂತ ಇದ್ದನಿಲ್ಲ. ಜೀವಂತ ಇದ್ದಾಗ ತಲೆ ಮೇಲೆ ಮುಳ್ಳಿನ ಕಿರೀಟ ಇಟ್ಟು ಬಡಿದ್ರು. ನಮ್ಗೇನು ಅಂಥ ರೀತಿಯಲ್ಲಿ ಬಡಿದ್ರೆ, ಯಾರಾದರೂ ಒಂದು ತಲೆಗೆ ಹೊಡೆದ್ರೆ ಊರೇ ಒಂದು ದಂಗೆ ಎದ್ಬಿಡ್ತದೆ. ಯಾವನಾದ್ರೂ ನಮ್ಮನ್ನು ಬೈದರೆ ಇಡೀ ಸಭೆನೇ ದಂಗೆ ಎದ್ದು ಬಿಡ್ತದೆ. ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆದರೆ ಯೇಸು ಕ್ರಿಸ್ತನ ಪರವಾಗಿ ಯಾರು ಎಷ್ಟು ಜನ ಇದ್ದರೂ ಕೂಡ ಯಾರು ಮಾತಾಡಲಿಲ್ಲ. ಸ್ವಂತ ತಾಯಿ ಕೂಡ ಮಾತನಾಡಲಿಲ್ಲ. ಯಾಕೆ? ಅಲ್ಲಿಯ ರಾಜನ ಪರಿಸ್ಥಿತಿ, ಆತನ ಕಠೋರತನವನ್ನು ಎದುರಿಸ್ತಕ್ಕಂಥ ಶಕ್ತಿ ಆ ಯಮ್ಮನಿಗೆ ಇರಲಿಲ್ಲ, ಆತನ ಶಿಷ್ಯರಿಗೆ ಇರಲಿಲ್ಲ. ಅದಕ್ಕಾಗಿ ಇಲ್ಲಿ ಇರ್ತಕ್ಕಂಥ ಕ್ರೈಸ್ತರು ಪ್ರತಿಯೊಬ್ಬೊಬ್ಬರಾಗಿ ನಾವು ಯಾವಾಗಲೂ ಯೋಚನೆ ಮಾಡಬೇಕು. ಏನಂತಂದರೆ, ನಮಗೆ ಬಂದಿರತಕ್ಕಂಥ ಕಷ್ಟ ಏನಿದೆ ಅಂದರೆ ಇದು ಮಾಮೂಲಿ ಕಷ್ಟನೇ. ಯೇಸು ಸ್ವಾಮಿಗೆ ಬಂದಿರತಕ್ಕಂಥ ಕಷ್ಟ ಅಲ್ಲ. ಆತನು ಜೀವಂತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹೊಟ್ಟೆಗೆ ಬರ್ಚಿಯಿಂದ ಚುಚ್ಚಿದ್ರು. ಎಂಥ ದೊಡ್ಡ ಹಿಂಸೆ ಕೇಳಿದರೆ ನಮ್ಮ ಕಳ್ಳು ಯಾವ ರೀತಿಯಿಂದ ಕಿತ್ತು ಹೋಗುತ್ತೆ ಕೇಳಿದರೆ ಆ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕಿಂತ ಘೋರ ಮತ್ತು ಘನವಾದ ಯಾವುದೇ ಕಷ್ಟ ನಮಗೆ ಬರೋದಿಲ್ಲ ಅಂಥೇಳಿ ನಾವು ಯಾವಾಗಲೂ ಧೈರ್ಯದಿಂದ ಇರಬೇಕು. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ, ಇಲ್ಲಿ ಒಂದು ವಾಕ್ಯ ಹೇಳ್ತದೆ ಏನಂತಂದರೆ, ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಪ್ರತಿಯೊಬ್ಬೊಬ್ಬರಿಗೆ ಬಂದಿರತಕ್ಕಂಥ ಕಷ್ಟ, ನೋವು, ಬಾಧೆ, ಸಮಸ್ಯೆ ಪ್ರತಿಯೊಂದೊಂದು ಏನಂತಂದರೆ ಅದು ಕ್ರಿಸ್ತನಲ್ಲಿ ಮಾಯವಾಗಿ ಹೋಗ್ತದೆ. ಆದರೆ ನೀನು ನೀತಿ ಮಾರ್ಗದಲ್ಲಿ ನೀನು ನಡೆದು ಕ್ರಿಸ್ತನನ್ನು ನೀನು ಸ್ವಂತ ರಕ್ಷಕನನ್ನಾಗಿ ಮಾಡಿಕೊಂಡ್ರೆ, ಆತನ ಮೇಲೆ ಪರಿಪೂರ್ಣವಾದ ವಿಶ್ವಾಸ ನೀವಿಟ್ಟಿದ್ದೀಯಾದರೆ ನಿಜಕ್ಕೂ ಈ ಲೋಕದಲ್ಲಿ ಬರ್ತಕ್ಕಂಥ ಕಷ್ಟ ಹಿಂಸೆಗಳು ಎಲ್ಲವೂ ಶೂನ್ಯವೇ. ನೀವು ಯಾವಾಗಲೂ ಯೋಚನೆ ಮಾಡಬೇಕು, ಈ ಕಷ್ಟ ಯೇಸು ಕ್ರಿಸ್ತನು ಅನುಭವಿಸಿರ್ತಕ್ಕಂಥ ಕಷ್ಟದಲ್ಲಿ ಒಂದು ಅಲ್ಪ ಭಾಗವಾದರೂ ಅಲ್ಲ ಅಂಥೇಳಿ ನಾವು ಅಂದುಕೊಂಡಿದ್ದೀಯಾದರೆ ನಿಮಗೆ ಬಂದಿರತಕ್ಕಂಥ ಕಷ್ಟ ಅದು ಗಾಳಿಯೋಪಾದಿಯಲ್ಲಿ ದೂರ ಸರಿದು ಹೋಗ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕೊನೆಯದಾಗಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. 216ನೇ ಸಂಗೀತ ಮೊದಲ ಮತ್ತು ಕೊನೆಯ ವಚನವನ್ನು ಹಾಡಿಕೊಳ್ಳುವ. 216ನೇ ಸಂಗೀತ.
ನಾವೆಲ್ಲರೂ ಹಾಗೆ ನಿಂತುಕೊಂಡಿರುವಾಗ ಕರ್ತನ ಪ್ರಾರ್ಥನೆಯನ್ನು ಹೇಳಿಕೊಳ್ಳುವ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದರೆ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯಲ್ಲಿ ಸೇರಿಸದೆ ಕೇಡಿನಿಂದ ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನೆಯ ನಿನ್ನ ಸಹಾಯ, ಐಕ್ಯತೆ, ಅನ್ಯೋನ್ಯತೆ, ಚಿರಶಾಂತಿ, ನೆಮ್ಮದಿ ಕೂಡಿ ಬಂದಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳ ಮೇಲೆ ನಿತ್ಯ ನಿರಂತರ ನೆಲೆಯಾಗಿರಲಿ ತಂದೆಯೇ. ಆಮೇನ್.